ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ದೇವರ ದರ್ಶನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ರಾಶಿ ಸಿಂಹವಾಗಿದ್ದರೆ ಇಂದಿನ ವಿಡಿಯೋ ನಿಮಗೆ ತುಂಬ ವಿಶೇಷವಾಗಿರುತ್ತದೆ. ಈ ಫೆಬ್ರವರಿ ತಿಂಗಳು ಸಾಮಾನ್ಯವಾದದ್ದಲ್ಲ, ಬದಲಿಗೆ ನಿಮ್ಮ ಕಾರ್ಯಗಳು, ಹಣೆಬರಹ ಮತ್ತು ನಿರ್ಧಾರಗಳ ನಿಜವಾದ ಪರೀಕ್ಷೆಯಾಗಿದೆ. ಈ ಸಮಯದಲ್ಲಿ ಕೆಲವು ಸಿಂಹರಾಶಿಯವರು ವೃತ್ತಿಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ಬದಲಾವಣೆಗಳನ್ನು ಅನುಭವಿಸಬಹುದು. ಸಂಬಂಧವು ಗಂಭೀರವಾಗಬಹುದು ಮತ್ತು ಮದುವೆಯ ಕಡೆಗೆ ಚಲಿಸಬಹುದು. ಕೆಲವು ಗುಪ್ತ ಸತ್ಯಗಳು ಬಹಿರಂಗಗೊಳ್ಳಬಹುದು ಮತ್ತು ಕೆಲವರ ಭವಿಷ್ಯವು ಅವರು ಊಹಿಸಿರದಷ್ಟು ಆಶ್ಚರ್ಯಕರ ತಿರುವು ಪಡೆಯಬಹುದು. ಆದರೆ ನೆನಪಿಡಿ, ಫೆಬ್ರವರಿ ಎಚ್ಚರಿಕೆ ಮತ್ತು ಬುದ್ಧಿವಂತಿಕೆಯ ಅಗತ್ಯವಿರುವಷ್ಟು ಅವಕಾಶವನ್ನು ತರುತ್ತದೆ. ಒಂದು ಸಣ್ಣ ತಪ್ಪು ನಿರ್ಧಾರವು ನಿಮ್ಮನ್ನು ಹಿಂದಕ್ಕೆ ತಳ್ಳಬಹುದು. ಒಂದು ಸರಿಯಾದ ಹೆಜ್ಜೆ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಬದಲಾಯಿಸಬಹುದು. ಇಂದು ನಾವು ಸಿಂಹರಾಶಿಯ 15 ದೊಡ್ಡ ಮತ್ತು ಅತ್ಯಂತ ಆಶ್ಚರ್ಯಕರ ಭವಿಷ್ಯವಾಣಿಗಳನ್ನು ಚರ್ಚಿಸುತ್ತೇವೆ. ಇದು ನಿಮ್ಮ ಆಲೋಚನೆ, ಭವಿಷ್ಯ ಮತ್ತು ಹಣೆಬರಹದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಆದ್ದರಿಂದ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಲು ಮರೆಯದಿರಿ, ಏಕೆಂದರೆ ಇಲ್ಲಿ ಉಲ್ಲೇಖಿಸಲಾದ ಏನಾದರೂ ನಿಮ್ಮ ಜೀವನದಲ್ಲಿ ವಾಸ್ತವವಾಗಬಹುದು ಮತ್ತು ನಿಮ್ಮ ಭವಿಷ್ಯದ ಹಾದಿಯನ್ನು ರೂಪಿಸುವ ಸಾಧ್ಯತೆಯಿದೆ. ಆದರೆ ಮುಂದುವರಿಯುವ ಮೊದಲು ದಯವಿಟ್ಟು ಕಮೆಂಟ್ಗಳ ವಿಭಾಗದಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಿರಿ ಮತ್ತು ದಯವಿಟ್ಟು ವಿಡಿಯೋವನ್ನು ಪ್ರೀತಿಯಿಂದ ಲೈಕ್ ಮಾಡಿ. ಹಾಗಾದರೆ ಸಿಂಹರಾಶಿಯವರ ಈ ಅದ್ಭುತ ರೂಪಾಂತರವನ್ನು ಪ್ರಾರಂಭಿಸೋಣ. ನಿಮ್ಮ ಜೀವನದಲ್ಲಿ ಹಠಾತ್ ಹೊಸ ತಿರುವು ಬರಲಿದೆ. ಸಿಂಹರಾಶಿಯವರೇ, ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಹಠಾತ್ ಮತ್ತು ಮಹತ್ವದ ಬದಲಾವಣೆಯನ್ನು ತರಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಸಂದಿಗ್ಧತೆ ಅಥವಾ ನಿರ್ಧಾರಕ್ಕೆ ಸಂಬಂಧಿಸಿದ ಅನಿರೀಕ್ಷಿತ ಅವಕಾಶ ಅಥವಾ ಜವಾಬ್ದಾರಿ ಈ ತಿಂಗಳು ಉದ್ಭವಿಸುತ್ತದೆ. ಆರಂಭದಲ್ಲಿ ನೀವು ಈ ಹೆಜ್ಜೆ ಅಪಾಯಕಾರಿ ಎಂದು ನೀವು ಭಾವಿಸಬಹುದು, ಆದರೆ ಗ್ರಹಗಳ ಸೂಚನೆಗಳು ಈ ಹೆಜ್ಜೆ ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯವಾಗಬಹುದು ಎಂದು ಸೂಚಿಸುತ್ತದೆ. ನೀವು ಹೆಚ್ಚಿನ ಆತ್ಮವಿಶ್ವಾಸ, ಸ್ಪಷ್ಟ ಚಿಂತನೆ ಮತ್ತು ಮಾನಸಿಕ ಸಮತೋಲನವನ್ನು ಬೆಳೆಸಿಕೊಂಡಿದ್ದೀರಿ ಎಂದು ನೀವು ಭಾವಿಸುವಿರಿ. ಯಶಸ್ಸಿನ ರಹಸ್ಯವು ಕೇವಲ ಸಿದ್ಧತೆ ಅಥವಾ ಪರಿಪೂರ್ಣತೆಯಲ್ಲ, ಆದರೆ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ದಿಟ್ಟ ಹೆಜ್ಜೆಗಳು ಎಂದು ಫೆಬ್ರವರಿ ನಿಮಗೆ ಕಲಿಸುತ್ತದೆ. ಈ ತಿಂಗಳು ನಿಶ್ಚಲತೆಯ ಬಗ್ಗೆ ಅಲ್ಲ, ಆದರೆ ತ್ವರಿತ ಪ್ರಗತಿ ಮತ್ತು ಹೊಸ ಗುರುತನ್ನು ಸೃಷ್ಟಿಸುವ ಬಗ್ಗೆ. ಹಣ ಮತ್ತು ಹಣಕಾಸಿನಲ್ಲಿ ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ, ಆದರೆ ವೆಚ್ಚಗಳು ಸಹ ಹೆಚ್ಚಾಗುತ್ತವೆ. ಈ ಫೆಬ್ರವರಿ ಸಿಂಹರಾಶಿಯವರಿಗೆ ಕ್ರಿಯಾತ್ಮಕ ಸಮಯವಾಗಿರುತ್ತದೆ. ಸಿಲುಕಿಕೊಂಡ ಹಣ ಇದ್ದಕ್ಕಿದ್ದಂತೆ ಹಿಂತಿರುಗಬಹುದು, ಬಾಕಿ ಉಳಿದ ಪಾವತಿಯನ್ನು ಪಡೆಯಬಹುದು, ಅಥವಾ ಹೊಸ ಯೋಜನೆಯು ನಿಮಗೆ ಅಡ್ಡ ಆದಾಯ ಅಥವಾ ಹೆಚ್ಚುವರಿ ಆದಾಯದ ಅವಕಾಶವನ್ನು ಒದಗಿಸಬಹುದು. ಕೆಲವರು ಸಂಬಳ, ಕಮಿಷನ್ ಅಥವಾ ಲಾಭಗಳಲ್ಲಿ ಹೆಚ್ಚಳವನ್ನು ನೋಡಬಹುದು, ಆದರೂ ವೆಚ್ಚಗಳ ಒತ್ತಡವೂ ಹೆಚ್ಚಾಗುತ್ತದೆ. ಕುಟುಂಬದ ಅಗತ್ಯಗಳು, ಹೂಡಿಕೆಗಳು ಅಥವಾ ಅನಿರೀಕ್ಷಿತ ಜವಾಬ್ದಾರಿಗಳು ನಿಮ್ಮ ಬಜೆಟ್ ಮೇಲೆ ಪರಿಣಾಮ ಬೀರಬಹುದು. ಈ ತಿಂಗಳು ನೀವು ಎಚ್ಚರಿಕೆ, ಶಿಸ್ತು ಮತ್ತು ಯೋಜನೆಯೊಂದಿಗೆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಂಡರೆ ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಆರ್ಥಿಕ ನೆಲೆ ಬಲಗೊಳ್ಳುತ್ತದೆ ಎಂದು ಗ್ರಹಗಳು ಸೂಚಿಸುತ್ತವೆ. ಆದರೆ ಅಜಾಗರೂಕ ಗಳಿಕೆಯು ಆರ್ಥಿಕ ತೊಂದರೆಗಳಿಗೆ ಮತ್ತು ಹೆಚ್ಚಿದ ಒತ್ತಡಕ್ಕೆ ಕಾರಣವಾಗಬಹುದು. ಆದ್ದರಿಂದ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮತ್ತು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದು ಈ ತಿಂಗಳು ನಿಮ್ಮ ದೊಡ್ಡ ಶಕ್ತಿಯಾಗಿದೆ. 3. ಹೊಸ ಅವಕಾಶಗಳು ಮತ್ತು ವೃತ್ತಿಜೀವನದಲ್ಲಿ ಹೆಚ್ಚಿನ ಜವಾಬ್ದಾರಿ. ಫೆಬ್ರವರಿ ಸಿಂಹರಾಶಿಯವರಿಗೆ ಒಂದು ಪ್ರಮುಖ ತಿಂಗಳು. ಫೆಬ್ರವರಿ 1 ಮತ್ತು 28ರ ನಡುವೆ ಉದ್ಯೋಗಿ ವ್ಯಕ್ತಿಗಳು ಹೊಸ ಜವಾಬ್ದಾರಿಗಳು, ಬಡ್ತಿಗಳು ಅಥವಾ ಪ್ರಮುಖ ಯೋಜನೆಯ ಆಜ್ಞೆಯನ್ನು ಪಡೆಯಬಹುದು. ಉದ್ಯಮಿಗಳಿಗೆ ಈ ಸಮಯವು ಹೊಸ ಒಪ್ಪಂದಗಳು, ಹೊಸ ಗ್ರಾಹಕಗಳು ಅಥವಾ ವಿಸ್ತರಣಾ ಅವಕಾಶಗಳನ್ನು ತರುತ್ತದೆ. ಆರಂಭದಲ್ಲಿ ಈ ಬದಲಾವಣೆ ಸ್ವಲ್ಪ ಒತ್ತಡವುಂಟು ಮಾಡಬಹುದು, ಏಕೆಂದರೆ ಸಿಂಹರಾಶಿಯವರು ಯಾವಾಗಲೂ ಶ್ರೇಷ್ಠತೆಗಾಗಿ ಶ್ರಮಿಸುತ್ತಾರೆ. ಆದರೂ ಈ ಒತ್ತಡವು ನಿಮ್ಮನ್ನು ಬಲಶಾಲಿ, ಸ್ವಾವಲಂಬಿ ಮತ್ತು ಒಳಗಿನಿಂದ ಸಮರ್ಥರನ್ನಾಗಿ ಮಾಡುತ್ತದೆ ಎಂದು ಗ್ರಹಗಳು ಸೂಚಿಸುತ್ತವೆ. ಕೆಲವು ಸಿಂಹರಾಶಿಯವರು ವೃತ್ತಿಜೀವನವನ್ನು ಬದಲಾಯಿಸುವುದು ಅಥವಾ ಹೊಸದನ್ನು ಪ್ರಾರಂಭಿಸುವುದನ್ನು ಸಹ ಪರಿಗಣಿಸಬಹುದು. ನೀವು ಭಯವನ್ನು ಬಿಟ್ಟು ದೃಷ್ಟಿ, ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತಿದ್ದರೆ ಈ ನಿರ್ಧಾರವು ನಿಮ್ಮ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಫೆಬ್ರವರಿ ಕೇವಲ ಬದಲಾವಣೆಯನ್ನು ಸೂಚಿಸುವುದಿಲ್ಲ, ಹೊಸ ಗುರುತಿನ ಸೃಷ್ಟಿ, ಹೊಸ ಎತ್ತರಗಳನ್ನು ತಲುಪುವುದು ಮತ್ತು ನಿಮ್ಮ ಜೀವನಕ್ಕೆ ಹೊಸ ಆವೇಗವನ್ನು ನೀಡುವುದನ್ನು ಸೂಚಿಸುತ್ತದೆ. ಆದ್ದರಿಂದ ಅವಕಾಶವನ್ನು ಗುರುತಿಸುವುದು ಮತ್ತು ಸರಿಯಾದ ಸಮಯದಲ್ಲಿ ಮುಂದುವರಿಯುವುದು ನಿಮಗೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ. 4. ಪ್ರೇಮ ಜೀವನದಲ್ಲಿ ಪ್ರಮುಖ ಮತ್ತು ಆಶ್ಚರ್ಯಕರ ಬದಲಾವಣೆಗಳು. ಸಿಂಹರಾಶಿಯಗಳೇ, ಈ ಫೆಬ್ರವರಿ ತಿಂಗಳು ನಿಮ್ಮ ಪ್ರೇಮ ಜೀವನದಲ್ಲಿ ಆಳವಾದ ಮತ್ತು ಮಹತ್ವದ ಬದಲಾವಣೆಯನ್ನು ತರಲಿದೆ. ಫೆಬ್ರವರಿ 1 ಮತ್ತು 28ರ ನಡುವೆ ಈಗಾಗಲೇ ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಸಂವಹನ, ನಡವಳಿಕೆ ಮತ್ತು ಆಲೋಚನೆಯಲ್ಲಿ ಸ್ಪಷ್ಟ ಬದಲಾವಣೆಯನ್ನು ಗಮನಿಸಬಹುದು. ಕೆಲವರು ತಮ್ಮ ಸಂಬಂಧದ ನಿಜವಾದ ಆಳ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಅನುಭವಿಸಬಹುದು, ಆದರೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮನ್ನು ಆಶ್ಚರ್ಯಪಡಿಸುವ ಸತ್ಯವು ಹೊರಹೊಮ್ಮಬಹುದು ಎಂದು ತಿಳಿಯಿರಿ. ಸಂಬಂಧವು ನಂಬಿಕೆ ಮತ್ತು ಪ್ರಾಮಾಣಿಕತೆಯ ಮೇಲೆ ಆಧರಿಸಿದ್ದರೆ ಈ ತಿಂಗಳು ಅದನ್ನು ಬಲಪಡಿಸುತ್ತದೆ ಮತ್ತು ಸ್ಥಿರಪಡಿಸುತ್ತದೆ. ಆದರೆ ಸಂಬಂಧವು ಕೇವಲ ಅಭ್ಯಾಸ, ಬಲವಂತ ಅಥವಾ ಭಯದ ಮೇಲೆ ಆಧರಿಸಿದ್ದರೆ ಅದರ ನಿಜವಾದ ಸ್ವರೂಪ ಸ್ಪಷ್ಟವಾಗುತ್ತದೆ.
ಒಂಟಿಯಾಗಿರುವವರಿಗೆ ವಿಶೇಷ ವ್ಯಕ್ತಿ ಇದ್ದಕ್ಕಿದ್ದಂತೆ ಅವರ ಜೀವನದಲ್ಲಿ ಪ್ರವೇಶಿಸಬಹುದು. ಅವರ ಆಲೋಚನೆಗಳು ಮತ್ತು ಭಾವನೆಗಳ ಮೇಲೆ ಪ್ರಭಾವ ಬೀರಬಹುದು. ಈ ಸಂಬಂಧವು ಅತ್ಯಂತ ತೀವ್ರವಾಗಿರಬಹುದು ಮತ್ತು ಕೆಲವು ಕಡೆಗಳಲ್ಲಿ ತ್ವರಿತ ಪರಿವರ್ತನೆಯನ್ನು ತರಬಹುದು. ಆದರೆ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವ ಸಮಯದಲ್ಲಿ ವೈಯಕ್ತಿಕ ಸಂಬಂಧಗಳಲ್ಲಿ ಮತ್ತು ಭಾವನಾತ್ಮಕ ಸಂಬಂಧಗಳಲ್ಲಿ ನೀವು ಸ್ಪಷ್ಟತೆ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ಈ ತಿಂಗಳು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿ, ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬುದ್ಧಿವಂತಿಕೆ ಮತ್ತು ದೀರ್ಘದೃಷ್ಟಿಯನ್ನು ಬದಗಿರಿ. ಪರಿಣಾಮ ಬೀರುತ್ತದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಹೃದಯಕ್ಕಿಂತ ನಿಮ್ಮ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಫೆಬ್ರವರಿ ಈ ತಿಂಗಳು ಭಾವನೆಗಳಿಂದ ಒಯ್ಯಲ್ಪಡುವುದರ ಬಗ್ಗೆ ಅಲ್ಲ, ಆದರೆ ಉತ್ತಮ ಚಿಂತನೆ, ವಿವೇಚನೆ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಬಗ್ಗೆ. ಏಕೆಂದರೆ ತಪ್ಪು ನಿರ್ಧಾರವು ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಹೆಚ್ಚಿಸುತ್ತದೆ, ಆದರೆ ಸರಿಯಾದ ಹೆಜ್ಜೆ ನಿಮ್ಮ ಜೀವನಕ್ಕೆ ಸ್ಥಿರತೆ ಮತ್ತು ಶಾಂತಿಯನ್ನು ತರುತ್ತದೆ. 5. ಗುಪ್ತ ಸತ್ಯವು ಬಹಿರಂಗಗೊಳ್ಳುತ್ತದೆ. ಸಿಂಹರಾಶಿಯವರೇ, ಈ ಫೆಬ್ರವರಿಯಲ್ಲಿ ಹಲವು ಪದರಗಳನ್ನು ಸಿಪ್ಪೆ ಸುಲಿದು ಗುಪ್ತ ಸತ್ಯಗಳನ್ನು ಬಹಿರಂಗಪಡಿಸುತ್ತದೆ. ಈ ಸತ್ಯವು ನೀವು ಅಥವಾ ನಿಮ್ಮ ಸುತ್ತಮುತ್ತಲಿನವರು ಇಲ್ಲಿಯವರೆಗೂ ಮರೆಮಾಡುತ್ತಿರುವ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು. ಇದು ಕುಟುಂಬ, ಆಪ್ತ ಸ್ನೇಹಿತರು ಅಥವಾ ವೃತ್ತಿ ಅಥವಾ ಹಣಕ್ಕೆ ಸಂಬಂಧಿಸಿರಬಹುದು. ಆರಂಭದಲ್ಲಿ ಸತ್ಯ ಬಹಿರಂಗವಾದಾಗ ನೀವು ಮಾನಸಿಕ ಆಘಾತ ಮತ್ತು ಆತಂಕವನ್ನು ಅನುಭವಿಸುವಿರಿ. ನಿಮ್ಮ ನಂಬಿಕೆ ಅಲುಗಾಡುತ್ತದೆ ಮತ್ತು ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತವೆ. ಆದರೆ ಸ್ವಲ್ಪ ಸಮಯದ ನಂತರ ಈ ಸತ್ಯವು ನಿಮ್ಮನ್ನು ಭ್ರಮೆಗಳು ಮತ್ತು ಸುಳ್ಳು ಭರವಸೆಗಳಿಂದ ಹೊರಗೆಳೆಯುತ್ತಿದೆ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ. ಗ್ರಹಗಳು ಇದು ನಿಮ್ಮನ್ನು ಭ್ರಮೆಗಳು ಮತ್ತು ಸುಳ್ಳು ಭರವಸೆಗಳಿಂದ ಮುಕ್ತಗೊಳಿಸುತ್ತಿರುವ ಸತ್ಯ ಎಂದು ಸೂಚಿಸುತ್ತವೆ. ಈ ಬಹಿರಂಗಪಡಿಸುವಿಕೆಯು ನಿಮ್ಮನ್ನು ಒಳಗಿನಿಂದ ಬಲಶಾಲಿ, ಬುದ್ಧಿವಂತ ಮತ್ತು ಹೆಚ್ಚು ಪ್ರಬುದ್ಧರನ್ನಾಗಿ ಮಾಡುತ್ತದೆ. ನೀವು ಸತ್ಯವನ್ನು ಸ್ವೀಕರಿಸಲು ಕಲಿತರೆ ನೀವು ಹಗುರ, ಮುಕ್ತ ಮತ್ತು ಮಾನಸಿಕವಾಗಿ ಸ್ವತಂತ್ರರಾಗಿರುತ್ತೀರಿ. ಈ ಅನುಭವವು ನಿಮ್ಮನ್ನು ಮುರಿಯುವುದಿಲ್ಲ, ಆದರೆ ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ಪರಿವರ್ತಿಸುತ್ತದೆ ಮತ್ತು ನಿಮ್ಮ ಆಲೋಚನೆ, ತಿಳುವಳಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. 6. ಸಿಂಹರಾಶಿಯವರೇ, ಆಲೋಚನೆ ಮತ್ತು ಜೀವನ ಶೈಲಿಯಲ್ಲಿ ಆಳವಾದ ಬದಲಾವಣೆಗಳು ಸಂಭವಿಸುತ್ತವೆ. ಈ ಫೆಬ್ರವರಿ ತಿಂಗಳು ಬಾಹ್ಯ ಘಟನೆಗಳನ್ನು ಮಾತ್ರವಲ್ಲದೆ ಆಂತರಿಕ ಪರಿವರ್ತನೆ ಮತ್ತು ಆಳವಾದ ಸ್ವಸುಧಾರಣೆಯನ್ನು ತರುತ್ತದೆ. ಈ ಸಮಯದಲ್ಲಿ ನಿಮ್ಮ ಆದ್ಯತೆಗಳು ಬದಲಾಗುತ್ತಿರುವುದನ್ನು ನೀವು ಅನುಭವಿಸುವಿರಿ. ಒಂದು ಕಾಲದಲ್ಲಿ ಬಹಳ ಮುಖ್ಯವೆಂದು ತೋರುತ್ತಿದ್ದ ವಿಷಯಗಳು ಇನ್ನು ಮುಂದೆ ಅಷ್ಟು ಮುಖ್ಯವಾಗುವುದಿಲ್ಲ. ನೀವು ದೀರ್ಘಕಾಲದಿಂದ ಮುಂದೂಡುತ್ತಿದ್ದವುಗಳು ಈಗ ಅತ್ಯಂತ ಮುಖ್ಯವಾಗುತ್ತವೆ. ಕೆಲವರು ತಮ್ಮ ಜೀವನದಲ್ಲಿ ಯೋಗ, ಧ್ಯಾನ, ಪೂಜೆ ಮತ್ತು ಆಧ್ಯಾತ್ಮಿಕ ಚಿಂತನೆಯತ್ತ ತಿರುಗುತ್ತಾರೆ. ಇತರರು ಆರೋಗ್ಯಕರ ಜೀವನ ಶೈಲಿ, ಫಿಟ್ನೆಸ್ ಮತ್ತು ಮಾನಸಿಕ ಶಾಂತಿಯನ್ನು ಗಂಭೀರವಾಗಿ ಅಳವಡಿಸಿಕೊಳ್ಳುತ್ತಾರೆ. ನಿಮ್ಮ ಆರೋಗ್ಯ, ಸಮಯ ಮತ್ತು ಮಾನಸಿಕ ಸಮತೋಲನದ ಬಗ್ಗೆ ನೀವು ಹಿಂದೆಂದಿಗಿಂತಲೂ ಹೆಚ್ಚು ಜಾಗೃತ ಮತ್ತು ಶಿಸ್ತುಬದ್ಧರಾಗುತ್ತೀರಿ. ಈ ಬದಲಾವಣೆ ಕ್ರಮೇಣ ಬರುತ್ತದೆ, ಆದರೆ ಅದರ ಪರಿಣಾಮವು ಶಾಶ್ವತವಾಗಿರುತ್ತದೆ ಮತ್ತು ಜೀವನವನ್ನು ಬದಲಾಯಿಸುತ್ತದೆ. ನಿಜವಾದ ಸುಧಾರಣೆ ಹೊರಗಿನಿಂದಲ್ಲ, ಒಳಗೆ ಪ್ರಾರಂಭವಾಗುತ್ತದೆ ಎಂದು ಫೆಬ್ರವರಿ ನಿಮಗೆ ಕಲಿಸುತ್ತದೆ. ಆಂತರಿಕ ಬದಲಾವಣೆ ಸಂಭವಿಸಿದಾಗ ಜೀವನವು ಸ್ವಯಂಚಾಲಕವಾಗಿ ಹೊಸ ದಿಕ್ಕಿನಲ್ಲಿ ಹರಿಯಲು ಪ್ರಾರಂಭಿಸುತ್ತದೆ. ಒಂದು ತಪ್ಪು ನಿರ್ಧಾರವು ಗಮನಾರ್ಹ ನಷ್ಟಗಳಿಗೆ ಕಾರಣವಾಗಬಹುದು. ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳು ಅವಕಾಶಗಳಿಂದ ತುಂಬಿರುತ್ತದೆ. ಅದು ಎಚ್ಚರಿಕೆ ಮತ್ತು ವಿವೇಕವನ್ನು ಬಯಸುತ್ತದೆ. ಈ ಸಮಯದಲ್ಲಿ ನೀವು ಆಳವಾಗಿ ಯೋಚಿಸುತ್ತೀರಿ ಮತ್ತು ಪ್ರತಿ ನಿರ್ಧಾರವನ್ನು ಪದೇ ಪದೇ ಮೌಲ್ಯಮಾಪನ ಮಾಡುತ್ತೀರಿ. ಆದರೆ ಈ ಅಭ್ಯಾಸವು ಕೆಲವೊಮ್ಮೆ ಸರಿಯಾದ ಸಮಯದಲ್ಲಿ ಕ್ರಮ ತೆಗೆದುಕೊಳ್ಳುವುದನ್ನು ವಿಳಂಬಿಸಬಹುದು ಎಂಬುದನ್ನು ತಿಳಿಯಿರಿ. ಭಯ, ಗೊಂದಲ ಅಥವಾ ಇತರರ ಅಭಿಪ್ರಾಯಗಳ ಪ್ರಭಾವದಿಂದ ವೃತ್ತಿ, ಹಣ ಅಥವಾ ಸಂಬಂಧಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಂತರ ವಿಷಾದ ಮತ್ತು ನಷ್ಟಕ್ಕೆ ಕಾರಣವಾಗಬಹುದು. ಸಿಂಹರಾಶಿಯವರ ವಿಶಿಷ್ಟ ಲಕ್ಷಣವೆಂದರೆ ಅವರು ತಮ್ಮನ್ನು ಅತಿಯಾಗಿ ಯೋಚಿಸುವುದು ಮತ್ತು ಅತಿಯಾಗಿ ಶ್ರಮಿಸುವ ಪ್ರವೃತ್ತಿ. ಈ ದೌರ್ಬಲ್ಯವು ಹೆಚ್ಚಾಗಿ ಅವಕಾಶಗಳನ್ನು ಕಳೆದುಕೊಳ್ಳಲು ಕಾರಣವಾಗುತ್ತದೆ. ಸಮತೋಲನ ಅತ್ಯಂತ ಮುಖ್ಯ ಎಂದು ಗ್ರಹಗಳ ಸಂಕೇತಗಳು ಸ್ಪಷ್ಟವಾಗಿ ಹೇಳುತ್ತವೆ. ಯೋಚಿಸುವುದು ಒಳ್ಳೆಯದು, ಆದರೆ ನಿಮ್ಮನ್ನು ನಂಬುವುದು ಇನ್ನೂ ಹೆಚ್ಚು ಮುಖ್ಯ. ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಾಗ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯಿಂದ ವರ್ತಿಸಿ. ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಬುದ್ಧಿವಂತ ನಿರ್ಧಾರವು ನಿಮ್ಮನ್ನು ಪ್ರಮುಖ ಸಮಸ್ಯೆಗಳು, ನಷ್ಟಗಳು ಮತ್ತು ಮಾನಸಿಕ ಒತ್ತಡದಿಂದ ರಕ್ಷಿಸುತ್ತದೆ. ಫೆಬ್ರವರಿ ತಿಂಗಳು ಭಯದಿಂದಲ್ಲ, ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಸುರಕ್ಷಿತ ಮತ್ತು ಬಲವಾದ ದಿಕ್ಕನ್ನು ನೀಡುತ್ತವೆ ಎಂದು ನಿಮಗೆ ಕಲಿಸುತ್ತದೆ.
ಈ ತಿಳುವಳಿಕೆ ನಿಮ್ಮ ಭವಿಷ್ಯದ ಅಡಿಪಾಯವಾಗುತ್ತದೆ. 8 ವಿರೋಧಿಗಳು ಮತ್ತು ಗುಪ್ತ ಶತ್ರುಗಳು ಬಹಿರಂಗಗೊಳ್ಳುತ್ತಾರೆ. ಸಿಂಹರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಸತ್ಯವನ್ನು ಬಹಿರಂಗಪಡಿಸುವ ಸಂಕೇತವನ್ನು ತರುತ್ತದೆ. ಈ ಸಮಯದಲ್ಲಿ ನೀವು ಹೊರಗೆ ಸಿಹಿ ಮಾತನಾಡುವ ಜನರನ್ನು ಭೇಟಿಯಾಗಬಹುದು, ಆದರೆ ನಿಮ್ಮ ಪ್ರಗತಿಯ ಬಗ್ಗೆ ರಹಸ್ಯವಾಗಿ ಅಸೂಯಪಡಬಹುದು. ಒಂದು ಸಣ್ಣ ತಪ್ಪು, ನಾಲಿಗೆಯ ಎಡವಟ್ಟು ಅಥವಾ ಗುಪ್ತ ರಹಸ್ಯ ಇದ್ದಕ್ಕಿದ್ದಂತೆ ಸಾರ್ವಜನಿಕ ಜ್ಞಾನವಾಗಬಹುದು. ಆರಂಭದಲ್ಲಿ ಈ ಪರಿಸ್ಥಿತಿಯು ಮಾನಸಿಕ ಯಾತನೆ ಮತ್ತು ಭಾವನಾತ್ಮಕ ಯಾತನೆಯನ್ನು ಉಂಟುಮಾಡಬಹುದು. ನಂಬಿಕೆ ಅಲುಗಾಡುತ್ತದೆ ಮತ್ತು ನೀವು ಹೃದಯಾಘಾತವನ್ನು ಅನುಭವಿಸುವಿರಿ. ಆದರೆ ಕಾಲಕ್ರಮೇಣ ಇದೆಲ್ಲವೂ ನಿಮ್ಮ ಸ್ವಂತ ಒಳಿತಿಗಾಗಿ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ. ಈ ಬಹಿರಂಗಪಡಿಸುವಿಕೆಯು ನಿಮ್ಮನ್ನು ಗೊಂದಲದಿಂದ ಮುಕ್ತಗೊಳಿಸುತ್ತದೆ ಮತ್ತು ಸರಿಯಾದ ಜನರನ್ನು ಗುರುತಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇದರ ನಂತರ ನೀವು ಮೊದಲಿಗಿಂತ ಹೆಚ್ಚು ಜಾಗೃತ, ಬುದ್ಧಿವಂತ ಮತ್ತು ಭಾವನಾತ್ಮಕವಾಗಿ ಬಲಶಾಲಿಗಳಾಗುತ್ತೀರಿ. ನೀವು ಇನ್ನು ಮುಂದೆ ಎಲ್ಲರನ್ನೂ ಅಷ್ಟು ಸುಲಭವಾಗಿ ನಂಬುವುದಿಲ್ಲ. ಬದಲಾಗಿ ನೀವು ಅನುಭವ, ತಿಳುವಳಿಕೆ ಮತ್ತು ವಿವೇಚನೆಯಿಂದ ಸಂಬಂಧಗಳನ್ನು ಮೌಲ್ಯಮಾಪನ ಮಾಡುತ್ತೀರಿ. ಭವಿಷ್ಯದಲ್ಲಿ ದ್ರೋಹದ ಸಾಧ್ಯತೆಯನ್ನು ಬಹಳಷ್ಟು ಕಡಿಮೆ ಮಾಡುತ್ತದೆ. ಮದುವೆ ಮತ್ತು ಸಂಬಂಧಗಳಲ್ಲಿ ಜೀವನ ಬದಲಾಯಿಸುವ ನಿರ್ಧಾರಗಳು. ಈ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ನಿರ್ಣಾಯಕ ಮತ್ತು ಜೀವನ ಬದಲಾಯಿಸುವ ಸಮಯವಾಗಿದೆ. ಮದುವೆ ಅಥವಾ ಶಾಶ್ವತ ಸಂಬಂಧಕ್ಕಾಗಿ ದೀರ್ಘಕಾಲ ಕಾಯುತ್ತಿರುವವರು ಇದ್ದಕ್ಕಿದ್ದಂತೆ ಪ್ರಸ್ತಾವ ಅಥವಾ ಗಂಭೀರ ಸಂಭಾಷಣೆಯನ್ನು ಎದುರಿಸಬಹುದು. ಅದು ಅವರನ್ನು ಆಶ್ಚರ್ಯಪಡಿಸಬಹುದು. ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಈ ಸಮಯವು ಸಂಬಂಧ ಮುಂದುವರಿಯುತ್ತದೆಯೋ ಅಥವಾ ಮುಕ್ತಾಯವಾಗುತ್ತದೆಯೋ ಎಂಬ ನಿರ್ಧಾರಕ್ಕೆ ಕಾರಣವಾಗಬಹುದು. ಕೊನೆಗೊಳ್ಳುತ್ತದೆಯೇ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕ ಮತ್ತು ಸ್ಪಷ್ಟ ಸಂಭಾಷಣೆಗಳನ್ನು ನಡೆಸಬೇಕಾಗಬಹುದು. ವಿವಾಹಿತರಿಗೆ ಈ ಸಮಯವು ಅತ್ಯಂತ ಮುಖ್ಯವಾಗಿದೆ. ಫೆಬ್ರವರಿ ತಿಂಗಳು ಸಂಬಂಧಗಳು ಪರಿಪೂರ್ಣತೆಯಿಂದ ನಡೆಸಲ್ಪಡುವುದಿಲ್ಲ, ಆದರೆ ತಿಳುವಳಿಕೆ, ತಾಳ್ಮೆ ಮತ್ತು ಸಂವಹನದಿಂದ ನಡೆಸಲ್ಪಡುತ್ತವೆ ಎಂದು ನಿಮಗೆ ಕಲಿಸುತ್ತದೆ. ಈ ಚಿಂತನೆ ಮತ್ತು ನಡವಳಿಕೆಯು ಭವಿಷ್ಯದ ಸಂಬಂಧಗಳಿಗೆ ಬಲವಾದ ಅಡಿಪಾಯವನ್ನು ರೂಪಿಸುತ್ತದೆ. ದೇಹಕ್ಕೆ 10 ಆರೋಗ್ಯ ಸಂಬಂಧಿತ ಚಿಹ್ನೆಗಳು. ಸಿಂಹರಾಶಿಯವರೇ, ಈ ಫೆಬ್ರವರಿ ತಿಂಗಳು ನಿಮ್ಮ ದೇಹ ಮತ್ತು ಆರೋಗ್ಯಕ್ಕೆ ಎಚ್ಚರಿಕೆಯನ್ನು ತರುತ್ತದೆ. ಫೆಬ್ರವರಿ 1 ಮತ್ತು 28ರ ನಡುವೆ ಕೆಲಸದ ಒತ್ತಡ, ಮಾನಸಿಕ ಒತ್ತಡ, ಅನಿಯಮಿತ ದಿನಚರಿಗಳು ಮತ್ತು ನಿರಂತರ ಚಿಂತನೆಯ ಅಭ್ಯಾಸವು ನಿಮ್ಮ ಶಕ್ತಿಯ ಮಟ್ಟವನ್ನು ದುರ್ಬಲಗೊಳಿಸಬಹುದು. ಕೆಲವರು ಹೊಟ್ಟೆ, ನಿದ್ರೆ, ಚರ್ಮ ಅಥವಾ ಆಯಾಸದಂತಹ ಸಣ್ಣ ಸಮಸ್ಯೆಗಳನ್ನು ಅನುಭವಿಸಬಹುದು. ಆರಂಭದಲ್ಲಿ ನೀವು ಇವುಗಳನ್ನು ನಿರ್ಲಕ್ಷಿಸಬಹುದು, ಅವುಗಳನ್ನು ಸಣ್ಣ ಸಮಸ್ಯೆಗಳೆಂದು ಭಾವಿಸಬಹುದು. ಆದರೆ ಗ್ರಹಗಳು ಸಮಯಕ್ಕೆ ಸರಿಯಾಗಿ ಪರಿಹರಿಸದಿದ್ದರೆ ಈ ಸಣ್ಣ ಸಮಸ್ಯೆಗಳು ಪ್ರಮುಖವಾದವುಗಳಾಗಿ ಬದಲಾಗಬಹುದು ಎಂದು ಸೂಚಿಸುತ್ತವೆ. ಈ ತಿಂಗಳು ವಿಶ್ರಾಂತಿ, ನಿಯಮಿತ ವ್ಯಾಯಾಮ, ಸಮತೋಲಿತ ಆಹಾರ ಮತ್ತು ಮಾನಸಿಕ ಶಾಂತಿಯ ಮೇಲೆ ಕೇಂದ್ರೀಕರಿಸುವುದು ನಿರ್ಣಾಯಕವಾಗಿರುತ್ತದೆ. ಸಣ್ಣ ಬದಲಾವಣೆಗಳು ನಿಮ್ಮನ್ನು ಗಂಭೀರ ಕಾಯಿಲೆಗಳು ಮತ್ತು ಒತ್ತಡದಿಂದ ರಕ್ಷಿಸಬಹುದು. ಫೆಬ್ರವರಿ ತಿಂಗಳು ಆರೋಗ್ಯಕರ ದೇಹ, ಸಮತೋಲಿತ ಮನಸ್ಸು ಮತ್ತು ಮನಸ್ಸಿನ ಶಾಂತಿಯಲ್ಲಿ ನಿಜವಾದ ಸಂಪತ್ತು ಅಡಗಿದೆ ಎಂದು ನಿಮಗೆ ಕಲಿಸುತ್ತದೆ. ಇದನ್ನು ಅರ್ಥಮಾಡಿಕೊಳ್ಳುವವರು ಮಾತ್ರ ಭವಿಷ್ಯದಲ್ಲಿ ನಿಜವಾಗಿಯೂ ಬಲಶಾಲಿಯಾಗುತ್ತಾರೆ. 11. ಆಧ್ಯಾತ್ಮಿಕ ಅನುಭವವು ನಿಮ್ಮ ಆಲೋಚನೆಯನ್ನು ಪರಿವರ್ತಿಸುತ್ತದೆ. ಸಿಂಹರಾಶಿ, ಫೆಬ್ರವರಿ ತಿಂಗಳು ಕೇವಲ ಬಾಹ್ಯ ಘಟನೆಗಳ ತಿಂಗಳು ಮಾತ್ರವಲ್ಲ, ಆಂತರಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಪ್ರಯಾಣದ ಸಮಯವೂ ಆಗಿದೆ. ಈ ಸಮಯದಲ್ಲಿ ನಿಮ್ಮ ಆಲೋಚನೆ ಮತ್ತು ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅನುಭವವನ್ನು ನೀವು ಹೊಂದಿರಬಹುದು. ಈ ಅನುಭವವು ದೇವಾಲಯ, ಗುರು, ಸಂತ, ಪುಸ್ತಕ ಅಥವಾ ಹಠಾತ್ ಘಟನೆಯ ಮೂಲಕ ಬರಬಹುದು. ನೀವು ಈಗ ಜೀವನವನ್ನು ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನದಿಂದ ನೋಡುತ್ತಿದ್ದೀರಿ ಎಂದು ನೀವು ಕಂಡುಕೊಳ್ಳುತ್ತೀರಿ. ಒಮ್ಮೆ ದೊಡ್ಡದಾಗಿ ಕಾಣುತ್ತಿದ್ದ ವಿಷಯಗಳು ಈಗ ಚಿಕ್ಕದಾಗಿ ಕಾಣುತ್ತವೆ ಮತ್ತು ನೀವು ನಿರ್ಲಕ್ಷಿಸುತ್ತಿದ್ದ ವಿಷಯಗಳು ನಿಮಗೆ ಅತ್ಯಂತ ಮುಖ್ಯವಾಗುತ್ತವೆ. ಈ ಆಧ್ಯಾತ್ಮಿಕ ರೂಪಾಂತರವು ನಿಮಗೆ ಆಳವಾದ ಮಾನಸಿಕ ಶಾಂತಿ, ಆಂತರಿಕ ಸಮತೋಲನ ಮತ್ತು ಸ್ಥಿರತೆಯನ್ನು ತರುತ್ತದೆ. ಹಳೆಯ ಭಯಗಳು, ಚಿಂತೆಗಳು ಮತ್ತು ಸಂಕೀರ್ಣತೆಗಳು ಕ್ರಮೇಣ ಮಸುಕಾಗುತ್ತವೆ. ಈ ಫೆಬ್ರವರಿ ಅನುಭವ ಇದು ನಿಮ್ಮೊಳಗೆ ಹೊಸ ಅರಿವು ಮತ್ತು ಪ್ರಬುದ್ಧ ಚಿಂತನೆಯನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಜೀವನದ ದಿಕ್ಕನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ಇದರಿಂದ ನೀವು ಮೊದಲಿಗಿಂತ ಹೆಚ್ಚು ಶಾಂತ, ಸ್ಥಿರ ಮತ್ತು ಸಮತೋಲಿತ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. 12. ಗೌರವ ಮತ್ತು ಮನ್ನಣೆಯಲ್ಲಿ ಸಾರಾಂಶವಾದ ಹೆಚ್ಚಳ. ಸಿಂಹರಾಶಿಯವರೇ, ಈ ಫೆಬ್ರವರಿ ತಿಂಗಳು ನಿಮ್ಮ ಗೌರವ, ಖ್ಯಾತಿ ಮತ್ತು ಮನ್ನಣೆಗೆ ಬಹಳ ವಿಶೇಷವಾಗಿರುತ್ತದೆ. ಫೆಬ್ರವರಿಯ ಕೊನೆಯ ದಿನಗಳು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯಗಳು ಸ್ಪಷ್ಟವಾಗಿ ಗೋಚರಿಸುವ ಸಮಯವನ್ನು ತರುತ್ತದೆ. ಹಿಂದೆ ನಿಮ್ಮ ಸಾಮರ್ಥ್ಯಗಳನ್ನು ನಿರ್ಲಕ್ಷಿಸಿದ್ದವರು ಈಗ ನಿಮ್ಮನ್ನು ಶಿಫಾರಸು ಮಾಡುತ್ತಾರೆ ಮತ್ತು ಪ್ರಶಂಸಿಸುತ್ತಾರೆ.
ಕಚೇರಿ, ಸಮಾಜ ಅಥವಾ ಕುಟುಂಬದಲ್ಲಿ ನಿರ್ದಿಷ್ಟ ಕೆಲಸ, ಜವಾಬ್ದಾರಿ ಅಥವಾ ಸಾಧನೆಗಾಗಿ ಗೌರವ, ಪ್ರಶಸ್ತಿಗಳು ಅಥವಾ ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆಗಳಿವೆ. ಈ ಯಶಸ್ಸು ನಿಮ್ಮ ಆತ್ಮವಿಶ್ವಾಸವನ್ನು ವೇಗವಾಗಿ ಹೆಚ್ಚಿಸುತ್ತದೆ ಮತ್ತು ನೀವು ಮೊದಲಿಗಿಂತ ಬಲಶಾಲಿಯಾಗುತ್ತೀರಿ. ಈ ಸಮಯವು ನಿಮ್ಮ ಹಿಂದಿನ ಕ್ರಿಯೆಗಳ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಿವೆ ಎಂದು ಗ್ರಹಗಳ ಸೂಚನೆಗಳು ಸೂಚಿಸುತ್ತವೆ. ಆದರೆ ನೆನಪಿಡಿ, ಯಶಸ್ಸು ದುರಹಂಕಾರಕ್ಕೆ ಕಾರಣವಾಗಬಾರದು, ಆದರೆ ನಮ್ರತೆ, ಸಂಯಮ ಮತ್ತು ಸಮತೋಲನಕ್ಕೆ ಕಾರಣವಾಗಬೇಕು. ಏಕೆಂದರೆ ಗೌರವಗಳನ್ನು ಪಡೆದ ನಂತರವೂ ವಿನಮ್ರ ಮತ್ತು ಸಮತೋಲನದಲ್ಲಿ ಉಳಿಯುವವರು ಮಾತ್ರ ದೀರ್ಘಕಾಲ ಉನ್ನತ ಸ್ಥಾನದಲ್ಲಿ ಉಳಿಯುತ್ತಾರೆ ಮತ್ತು ಸಮಾಜದಲ್ಲಿ ನಿಜವಾದ ಗುರುತನ್ನು ಸ್ಥಾಪಿಸುತ್ತಾರೆ. 13. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಹೊಸ ಅಧ್ಯಾಯ ಆರಂಭವಾಗಲಿದೆ. ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಮತ್ತು ಹೊಸ ಅವಕಾಶಗಳನ್ನು ತರಲಿದೆ. ಫೆಬ್ರವರಿ 1 ಮತ್ತು 28ರ ನಡುವೆ ಕೆಲವರು ಹೊಸ ಕೆಲಸ, ಹೊಸ ಯೋಜನೆ ಅಥವಾ ಸಂಪೂರ್ಣವಾಗಿ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು. ಮತ್ತಿತರರು ಹಿಂದೆ ಎಂದೂ ಗಂಭೀರವಾಗಿ ಪರಿಗಣಿಸದ ಹಾದಿಯನ್ನು ಪ್ರಾರಂಭಿಸುತ್ತಾರೆ. ಆರಂಭದಲ್ಲಿ ಈ ಬದಲಾವಣೆ ಸ್ವಲ್ಪ ಆತಂಕಕಾರಿ ಮತ್ತು ಭಯಾನಕವೆಂದು ತೋರಬಹುದು, ಏಕೆಂದರೆ ಸಿಂಹರಾಶಿಯವರು ಯಾವಾಗಲೂ ವಿಷಯಗಳನ್ನು ಸುರಕ್ಷಿತವಾಗಿ ಮತ್ತು ಪರ್ಫೆಕ್ಟಾಗಿ ಇಡಲು ಇಷ್ಟಪಡುತ್ತಾರೆ. ಆದರೂ ಈ ಬದಲಾವಣೆ ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯವಾಗುತ್ತದೆ ಎಂದು ಗ್ರಹಗಳು ಸೂಚಿಸುತ್ತವೆ. ಕುಟುಂಬ ಮತ್ತು ಆಪ್ತರು ಆರಂಭದಲ್ಲಿ ನಿಮ್ಮ ನಿರ್ಧಾರವನ್ನು ಒಪ್ಪುವುದಿಲ್ಲ, ಆದರೆ ಕಾಲಕ್ರಮೇಣ ಅದೇ ಜನರು ನಿಮ್ಮ ಧೈರ್ಯ, ದೃಷ್ಟಿ ಮತ್ತು ಬುದ್ಧಿವಂತಿಕೆಯನ್ನು ಹೊಗಳುತ್ತಾರೆ. ಫೆಬ್ರವರಿ ತಿಂಗಳು ಪರಿಪೂರ್ಣತೆಗಿಂತ ಪ್ರಗತಿ ಮುಖ್ಯ ಎಂದು ನಿಮಗೆ ಕಲಿಸುತ್ತದೆ, ಏಕೆಂದರೆ ಬದಲಾವಣೆಗೆ ಹೆದರದವರು ಮಾತ್ರ ಜೀವನದಲ್ಲಿ ಮುಂದುವರಿಯುತ್ತಾರೆ. ಹೊಸ ಮಾರ್ಗ ಹೊಸ ಗುರುತನ್ನು ಸೃಷ್ಟಿಸುತ್ತದೆ ಮತ್ತು ಈ ಹೊಸ ಆರಂಭ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. 14. ಭಾವನಾತ್ಮಕ ಆಘಾತ ಮತ್ತು ನಂತರ ಹೊಸ ಆರಂಭ. ಫೆಬ್ರವರಿಯ ಕೊನೆಯ ವಾರ ಕೆಲವು ಸಿಂಹರಾಶಿಯವರಿಗೆ ಭಾವನಾತ್ಮಕ ಮತ್ತು ಸೂಕ್ಷ್ಮವಾಗಿರಬಹುದು. ನಿಮಗೆ ಹತ್ತಿರವಿರುವ ಯಾರೋ ಒಬ್ಬರ ನಡವಳಿಕೆ, ಹಳೆಯ ನೆನಪುಗಳು ಅಥವಾ ಅನಿರೀಕ್ಷಿತ ಸುದ್ದಿಗಳು ನಿಮ್ಮನ್ನು ಆಳವಾಗಿ ಅಲುಗಾಡಿಸಬಹುದು. ಆರಂಭದಲ್ಲಿ ನೀವು ಏನನ್ನಾದರೂ ಕಳೆದುಕೊಂಡಿದ್ದೀರಿ ಎಂದು ಭಾವಿಸುತ್ತದೆ ಮತ್ತು ದುಃಖ ನಿಮ್ಮ ಹೃದಯವನ್ನು ತುಂಬುತ್ತದೆ. ಆದರೆ ಕೆಲವೇ ದಿನಗಳಲ್ಲಿ ಈ ಭಿನ್ನತೆ ನಿಮ್ಮನ್ನು ದುರ್ಬಲಗೊಳಿಸುತ್ತಿಲ್ಲ, ಬದಲಾಗಿ ಒಳಗಿನಿಂದ ನಿಮ್ಮನ್ನು ಬಲಪಡಿಸುತ್ತಿದೆ ಎಂದು ನೀವು ಅರಿಯುತ್ತೀರಿ. ಈ ಸಮಯವು ಪ್ರತಿ ಅಂತ್ಯವೂ ಹೊಸ ಆರಂಭಗಳು ಮತ್ತು ಹೊಸ ಅವಕಾಶಗಳನ್ನು ತರುತ್ತದೆ ಎಂದು ನಿಮಗೆ ಕಲಿಸುತ್ತದೆ. ನೀವು ಬುದ್ಧಿವಂತರಾಗಿ, ಹೆಚ್ಚು ತಾಳ್ಮೆಯಿಂದ ಮತ್ತು ಮಾನಸಿಕವಾಗಿ ಬಲಶಾಲಿಯಾಗಿ ಮುಂದುವರಿಯುತ್ತೀರಿ. ಈ ಫೆಬ್ರವರಿ ಅನುಭವ ನಿಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ತಮ್ಮ ಅನುಭವಗಳಿಂದ ಕಲಿಯುವವರು ಮಾತ್ರ ಜೀವನದಲ್ಲಿ ನಿಜವಾದ ಶಕ್ತಿ ಮತ್ತು ಸ್ಥಿರತೆಯನ್ನು ಆಧರಿಸುತ್ತಾರೆ. ಈ ಸಮಯವನ್ನು ತಾಳ್ಮೆ, ನಂಬಿಕೆ ಮತ್ತು ಸ್ವಯಂ ಶಕ್ತೀಕರಣದಿಂದ ಎದುರಿಸಿ. ಈ ಬದಲಾವಣೆ ನಿಮ್ಮ ಭವಿಷ್ಯಕ್ಕೆ ಅಡಿಪಾಯವಾಗುತ್ತದೆ. 15. ವಿಧಿಯ ದೊಲ ತೆರೆಯುತ್ತದೆ ಮತ್ತು ಬದಲಾಗುತ್ತದೆ. ಅದೃಷ್ಟ ಸಿಂಹ, ಫೆಬ್ರವರಿಯ ಕೊನೆಯ ಭಾಗ ನಿಮಗೊಂದು ತಿರುವು ಮತ್ತು ಆಶೀರ್ವಾದವಾಗಿರುತ್ತದೆ. ಒಂದು ತಿಂಗಳ ಕ್ರಾಂತಿ, ನಿರ್ಧಾರಗಳು ಮತ್ತು ಭಾವನಾತ್ಮಕ ಕ್ರಾಂತಿಯ ನಂತರ ವಿಶ್ವ ನಿಮ್ಮ ಕಡೆಯಿದೆ ಎಂದು ನಿಮಗೆ ಅನ್ನಿಸುವ ಕ್ಷಣ ಕೊನೆಗೂ ಬರುತ್ತದೆ. ಸ್ಥಗಿತಗೊಂಡ ಕಾರ್ಯ ಎಕ್ಕಿನ್ನಾಗಿ ಪೂರ್ಣಗೊಳ್ಳಬಹುದು. ನೀವು ಬಹುತೇಕ ಕೈಬಿಟ್ಟ ಕನಸು ಪುನರ್ಜೀವಿತವಾಗಬಹುದು. ಕೆಲವರು ತಮ್ಮ ಪೂರ್ತಿ ಜೀವನವನ್ನು ಪರಿವರ್ತಿಸುವ ಅವಕಾಶವನ್ನು ಪಡೆಯುತ್ತಾರೆ. ನೀವು ಒಳಗೆ ಶಾಂತಿ, ತೃಪ್ತಿ ಮತ್ತು ಆತ್ಮವಿಶ್ವಾಸದ ಆಳವಾದ ಭಾವನೆಯನ್ನು ಅನುಭವಿಸುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ನಂಬಿಕೆಗೆ ವಿಶ್ವ ಪ್ರತಿಫಲ ನೀಡಿದೆ ಎಂದು ಅನ್ನಿಸುತ್ತದೆ. ಈ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಹೊಸ ಆರಂಭಗಳಿಗೆ ಬಾಗಿಲು ತೆರೆಯುತ್ತದೆ. ಪ್ರಿಯ ವೀಕ್ಷಕರೇ, ಈ ತಿಂಗಳು ಸಾಮಾನ್ಯವಲ್ಲ, ಆದರೆ ಜೀವನ ಬದಲಾಯಿಸುವ ತಿಂಗಳು. ಈ ಸಮಯದಲ್ಲಿ ನೀವು ನಿಮ್ಮ ತಾಳ್ಮೆ, ತಿಳುವಳಿಕೆ ಮತ್ತು ಧೈರ್ಯವನ್ನು ಪರೀಕ್ಷಿಸಬೇಕಾಗುತ್ತದೆ. ಈ ಪರೀಕ್ಷೆಯಲ್ಲಿ ಯಶಸ್ವಿಯಾದವರಿಗೆ ಮುಂಬರುವ ಕಾಲಗಳು ಅವಕಾಶಗಳು ಮತ್ತು ಸಂತೋಷದಿಂದ ತುಂಬಿರುತ್ತವೆ. ನೆನಪಿಡಿ, ವಿಶ್ವ ಮೊದಲು ನಿಮ್ಮನ್ನು ಒಳಗಿನಿಂದ ಬಲಪಡಿಸುತ್ತದೆ ಮತ್ತು ನಂತರ ನಿಮ್ಮನ್ನು ಹೆಚ್ಚು ಎತ್ತರಗಳಿಗೆ ಏರಿಸುತ್ತದೆ. ನೀವು ಫೆಬ್ರವರಿಯನ್ನು ಬುದ್ಧಿವಂತಿಕೆಯಿಂದ ಬದುಕಿದರೆ, ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೆ, ಮುಂಬರುವ ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಜೀವನ ಪೂರ್ತಿಯಾಗಿ ಬದಲಾಗಬಹುದು. ಈ ತಿಂಗಳು ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಸಕಾರಾತ್ಮಕ ಚಿಂತನೆಯು ನಿಮ್ಮ ಹಣೆಬರಹವನ್ನು ಬದಲಾಯಿಸುವ ಕೀಲಿಗಳಾಗಿವೆ ಎಂದು ನಿಮಗೆ ಕಲಿಸುತ್ತದೆ. ನೀವು ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಅದನ್ನು ಲೈಕ್ ಮಾಡಲು ಮರೆಯಬೇಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ಗಳಲ್ಲಿ ಹರ್ ಹರ್ ಮಹಾದೇವ್ ಎಂದು ಬರೆಯಿರಿ. ಧನ್ಯವಾದಗಳು.